ನಮ್ಮ ಮಂದಿಗೆ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಫ್ರೆಂಡ್ ಅನಿಲ್ ಕುಮಾರ್ ಹೊಸಮನಿಯವ್ರು ಬಂದಾರ. ನಾವು ಆ್ಯಕ್ಚುಲಿ ಇವತ್ತು ಮುಂಜಾನೆ ಬ್ಲಾಗ್ ಮಾಡ್ಬೇಕಾಗಿತ್ತು. ಆ್ಯಕ್ಚುಲಿ ಮುಂಜಾನೆ ಬ್ಲಾಗ್ ಮಾಡಿದ್ರೆ ಭಾರಿ ಆತಿತ್ತು. ಏನಪ್ಪ ಯಾಕೆ ಮಿಸ್ ಆಗ್ಯದ ಅಂದ್ರೆ ನಮ್ಮ ಬ್ಲಾಗ್ ಇವತ್ತು ನಾವು ಸ್ವಲ್ಪ ಪರ್ಸನಲ್ ಕೆಲಸ ಮಾಡಕ್ಕೆ ಹೋಗಿದ್ದೀವಿ. ಇವತ್ತೆಲ್ಲ ಸ್ವಲ್ಪ ಪರ್ಸನಲ್ ಕೆಲಸಗಳು ಬ್ಯುಸಿ ಆಗ್ಯಾವ. ಸೊ ಅದಕ್ಕಾಗಿ ನಾವು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಇಲ್ಲ ಭಾರಿ ಆತಿತ್ತು ಅದು ಮಾಡ್ಬೇಕಂತಂತ ಭಾಳ ಯೋಚನೆ ಮಾಡಿ ನಾವು 3 ಸರಿ 4 ಸರಿ ಥಿಂಕ್ ಮಾಡಿ ಬ್ಲಾಗ್ ಮಾಡಮ್ ಅಂತ. ಯಾಕಂದ್ರೆ ಇವತ್ತೆಲ್ಲ ನಮ್ಮ ಕ್ರಿಯೇಟರ್ ಜೊತೆ ನಾಷ್ಟ ಮಾಡಕ್ಕೆ ಹೋಗಿದ್ವಿ ಮಾರ್ನಿಂಗ್. ಮತ್ತು ಎಲ್ಲ ನಮ್ಮ ಗ್ಯಾಂಗ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಭೇಟಿಯಾದರು. ಆ್ಯಕ್ಚುಲಿ ಅದು ಮಾಡಬೇಕಾಗಿತ್ತು, ಆದ್ರೂ ಪರವಾಗಿಲ್ಲ ಈಗ ಮಾಡತ್ತೀನಿ. ಆ್ಯಕ್ಚುಲಿ ಈಗ ಫ್ರೀ ಆಗಿ ಸ್ವಲ್ಪ ನಮ್ದು ಏನದಂತಂದ್ರೆ ಈಗ ನಮ್ಮ ಅನಿಲ್ ಕುಮಾರ್ ಹೊಸಮನಿಯವ್ರು ಬಂದಾರ. ಆ್ಯಕ್ಚುಲಿ ಅವ್ರು ನಮ್ಮ ಒಬ್ಬರ ಅಣ್ಣಂದು ಮದುವೆ ಇತ್ತು, ಶಾಪಿಂಗ್ ಹೋಗಿದ್ವಿ ನಾವು. ಆ್ಯಕ್ಚುಲಿ ಶಾಪಿಂಗ್ ಮಾಡೋಕೆ ಶಾಪ್ ಗೀಪ್ ಮಾಡ್ಕೊಂಡು ಬರ್ಬೇಕಾದ್ರೆ ಲೇಟ್ ಆಯಿತು. ಆ್ಯಕ್ಚುಲಿ ನಾವು ಶಾಪಿಂಗೇ ಮಾಡಿಲ್ಲ ಇವತ್ತು. ಒಂದು ತೋಲ್ ಹೋಗಿ ಬರೀ ಇವತ್ತು ಶಾಪಿಂಗ್ ಮಾಡ್ಬೇಕಂತ ಒಂದು ಜೋಡ ಚಪ್ಪಲ್ ನೋಡಿದೆವು. ಅದು ಸೂಟೇ ಆಗಿಲ್ಲ ನಮಗೆ, ಹಂಗಾಗಿ ಬಿಟ್ಟವು. ಯಾಕಂದ್ರೆ ನಾವು ಮದುವೆಗೆ ಹೋಗ್ಬೇಕಂತಂದ್ರೆ ಸುಮ್ಮನೆ ನಾರ್ಮಲ್ ಆಗೇ ಹೋಗಲ್ಲ. ನಮ್ಮ ಅಣ್ಣರ ಸಂಗಾಟ ಅಂದ್ರೆ ಗೀಚು ಗಿಲಿಗಿಲಿನೇ ಇರ್ತಾವೆ, ಎಲ್ಲ ಇರೋದು ಏನ್ ಮಾಡೋಕ್ಕಾಗಲ್ಲ. ಹಂಗೇನಿಲ್ಲ, ನಾವು ಗರಿ ಮಂದಿನೇ. ಬಟ್ ಈಗ ನಮ್ದೆಲ್ಲ ಗ್ಯಾಂಗ್ ಮತ್ತೆ ಸಿಗ್ಲತ್ತ ನಮ್ಗೆಲ್ಲ ಮಂದಿಗೆ. ಆಕ್ಚುಲಿ ಒಂದು ಮೀಟಪ್ ಐತಿ ಆಫ್ಟರ್ 3 years ಅಣ್ಣ. ಗುಲ್ಬರ್ಗ ನೈಟ್ ತಿರ್ಗಾಡಾಯ್ತದ. ನಾವು ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಆಕ್ಚುಲಿ ನಾವು ಕಾಲೇಜ್ ಎಲ್ಲ ಓದಿದ್ದಿಲ್ಲ ಗುಲ್ಬರ್ಗನಾಗ. ಬಟ್ ಇವ ಸ್ವಲ್ಪ ಹುಬ್ಳಿಗೆ ಸೆಟಲ್ ಆಗ್ಯಾನ. ಅಲ್ಲೇ ಕಾಲೇಜ್ ಆ ಕಡೆ ಹೋದ್ಮೇಲೆ ಇದು ಆಯ್ತು ಕೋಚಿಂಗ್ ಕ್ಲಾಸ್. ಅದು ಈಗ ನಾವು ಇಲ್ಲೇ ಇರ್ತೀವಿ, ನಮ್ದೇ ಡ್ಯೂಟಿ ಇಲ್ಲ, ನಾವು ಇಲ್ಲೇ ಮಾಡ್ಕೊಂಡ್ ತಿನ್ನೋದು ಮೊಟ್ಟೆ ಪಡೆಲ್ಲ ಇಲ್ಲೇ ಅದ. ಸೊ ಈಗ ನಮ್ಮ ಗ್ಯಾಂಗಿಗೆ ನೋಡಮ್, ನಮ್ಮ ಗ್ಯಾಂಗ್ ಏನಂತ ನಮ್ಮ ಗ್ಯಾಂಗ್ ಮೇಲೆ ಹೋಗೋದು. ಆ್ಯಕ್ಚುಲಿ ನಮಗೆ ಈಗ ಸ್ವಲ್ಪ ಜರ್ನಿ ಮಾಡ್ಬೇಕು. ಈಗ ಸ್ವಲ್ಪ ನಾವು ಸ್ವಲ್ಪ ಮಾತಾಡಿ ಮತ್ತೆ ಮಾತಾಡ್ತೀನಿ. ಎಲ್ಲರೂ ನೀವು ನಮ್ಮ ಜೊತೆ ಬರ್ರಿ, ನೋಡೋಣ ಹೆಂಗತ್ತ. ನಮ್ದು ಗುಲ್ಬರ್ಗ ಸಿಟಿ ನಾರ್ಮಲ್ ಏನು ನಮ್ಮ ಡೈಲಿ ಓಡಾಡ ರೋಡ್ ಇದೆ ನಮ್ಗೆ. ರಾತ್ರಿ 11-12 ನಮ್ಮ ಆಕ್ಚುಲಿ ಫೇವರೇಟ್ ಸ್ಪಾಟ್ ಇದೆ. ಯಾವ ತರ ಅಂತಂದ್ರೆ ರಾತ್ರಿ 1-2 ಗಂಟೆ ಹೋಗಿ ಮನೆ ಒಳಗೆ ಆಫೀಸ್ ಎಲ್ಲ ಫ್ರೆಂಡ್ಸ್ ಹೋಗಿದ್ರಲ್ಲ. ಈ ಬ್ರಿಡ್ಜ್ ಮೇಲೆ 2 ನಿಮಿಷ ನಿಂತು ಹೊರಗಲ್ಲ ನಮ್ಮ ಮನಸ್ಸಿಗೆ ಸಮಾಧಾನ. ಆಕ್ಚುಲಿ ಬ್ರಿಡ್ಜ್ ಭಾಳ ಲೈಟ್ ಆಕ್ಚುಲಿ ನೀವೆಲ್ಲ ನೋಡಿದ್ರಿ. ನೆಕ್ಸ್ಟ್ ಈ ಬ್ರಿಡ್ಜ್ ಮೇಲೆ ಒಂದು ಬ್ಲಾಗ್ ಮಾಡ್ಕೊಡ್ತೀವಿ. ಆಕ್ಚುಲಿ ಬ್ರಿಡ್ಜ್ ಬಗ್ಗೆ ನಿಮಗೆ ಭಾಳ ಫೇವರೇಟ್ ಸ್ಪಾಟ್ ಭಾಳ ಮಂದಿ ಇದ್ದಾರೆ ಎಲ್ಲರೂ. ರೈಟ್, ನೆಕ್ಸ್ಟ್ ನಮ್ದು ಎಲ್ಲ ರೀಚ್ ಆಗಿ ನಮ್ದು ಹೋಗಿ ನೋಡೋಣ. ಮೀಟಪ್ಪಿಗೆ ಬಂದ್ವಿ. ಈಗ ಲೊಕೇಶನ್ನೇ ಗೊತ್ತಿಲ್ಲ ನಮ್ಮಲ್ಲಿ. ಒಂದಿಷ್ಟು ಮಂದಿ ಲೊಕೇಶನ್ ಕರೆಕ್ಟ್ ಹೇಳಲ್ಲ. ಲೊಕೇಶನ್ ಹೇಳ್ರಿ ಅಂತ 3 ಸರಿ ಕೇಳಿನ, ಈಗ ಲೊಕೇಶನ್ ಹಾಕಿಲ್ಲ. ಒಂದು ಇನ್ವಿಟೇಷನ್ ಕಳ್ಸಾರ, ಅದ್ರೊಳಗೆ ಇನ್ವಿಟೇಷನ್ನಾಗ ಅಂತ ಬರೀ ಅಪೋಸಿಟ್ ESA ಹಾಸ್ಪಿಟಲ್ ಅಂತದ. ಇನ್ವಿಟೇಷನ್ದಾಗ ಎಲ್ಲಿ ಪಾಯಿಂಟ್ ಅಂತ ಹೇಳ್ಬೇಕು. ಅದು ಬಿಟ್ಟು ESA ಅಪೋಸಿಟ್ ಅಂದ್ರೆ ESA ಅಲ್ಲಿಂದ ಇಲ್ಲಿವರೆಗೂ ಒಂದು ಅರ್ಧ ಕಿಲೋಮೀಟರ್ ಅದ. ಅದ್ರ ಅಪೋಸಿಟ್ ಎಲ್ಲಿ ಅಂತ ನಿಂದಿರ್ಬೇಕು ನಾವು. ಯಾರು ಬಂದ್ರೆ ಏನು ಈ ತರ ಕಷ್ಟ ಕೊಟ್ರೆ ಯಾರು ಬರ್ತಾರೆ ಗುರು ಇನ್ವಿಟೇಷನ್ ಮೇಲೆ ಎಲ್ಲ. ಕರೆಕ್ಟ್ ಫೋನ್ ಹಚ್ರೆ ಬರಲ್ಲ ಈಗಿನ ಕಾಲದಾಗೆಲ್ಲ. ನಮ್ಮ ಎಕ್ಸ್ಪೋರ್ ಇನ್ನೋರು ಬಂದಾರ ಇಲ್ಲಿ. ಇವರು ಚಲೋ ರೈಡರೇ ಅದಾರ. ನಮ್ಮ ಫಾಸ್ಟ್ ಹೇಳ್ಬೇಕಂದ್ರಲ್ಲ, ಆ್ಯಕ್ಚುಲಿ ಇವ್ರು ಆಫ್ ರೋಡಿಂಗ್ ರೈಡರ್ ಆಗೈತಿ. ಸುಮ್ಮನೆ ರೋಡ್ ಮೇಲೆ ಮಾಡ್ಯಾರ. ಮನೆ ರೈಡ್ ಹೋಗೋ ಟೈಮಿಗೆ ಗುಲ್ಬರ್ಗ ನಿಂತ ಸಿಂದಗಿ ಹೋಗತನ ಒಂದು ಜಂಪ್ನು ಬ್ರೇಕ್ ಮಾಡಿಲ್ಲ. ಸೊ ಹಂಗೆ ಮಾಡ್ಬಿಡ್ರಿ ಯಾರು ನೀವು. ಅವ್ರಿಗೂ ಅದು ಹೇಳಿನ ಆ್ಯಕ್ಚುಲಿ. ಆಮೇಲೆ ನಮ್ಮ ಬೈಕ್ ಹಾಳತ್ತ, ನಮ್ಮ ಲಿಮಿಟೆಡ್ ಆಗಿ ಜಂಪ್ ಹಾರಿಸು, ಎಲ್ಲಾನು ಜಂಪ್ ಹಾರಿಸಂಗಿಲ್ಲ. ಫೈನಲಿ ಅಂತಂತ ನಾವು ಬಂದ್ವಿ, ರೀಚ್ ಆದ್ವಿ. ಆ್ಯಕ್ಚುಲಿ ನಮಗೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ರೆ ಯಾರು ನಮ್ಮ ಅಕ್ಷಯ ಡಾಕ್ಟರ್. ರುಚಿಯಾದ ಕಥೆಗಳು ಹೈಲೈಟ್ ಆಗೋದು ರುಚಿಯಾದ ಕಥೆಗಳು ನಿಮ್ಗೆ. ಯಾಕಂದ್ರೆ ಅಕ್ಷಯ ಅಂದ್ರೆ ಗೊತ್ತಾಗಲ್ಲ ಪಟ್ಟಣ ಯಾರಿವಿ. ಅವ್ರ ಪ್ರೊಫೆಷನಲಿ ಡಾಕ್ಟರ್ ಅದಾರ. ಬಟ್ ಅಂದ್ರೆ ನೋಡಿ ಎಷ್ಟು ಸಿಂಪಲ್ ಇರ್ತಾರೆ ನಮ್ಮ ರುಚಿಯಾದ ಕಥೆಗಳು. ನಮ್ಮ ಸ್ಪಾಟ್ ನೋಡ್ರಿ ಮೀಟಿಂಗ್ ಮಾಡ್ಲಕ್ಕೆ ಅಂತಾರೆ ಎಲ್ಲ ಹಾಕ್ಬಿಟ್ಟಾರೆ. ಏನು ಮಾಡಕ್ಕೆ ಗೊತ್ತಾಗಲ್ಲ ನಮಗೆ ಈಗ. ಏನಪ್ಪ ಅಂತಂದ್ರೆ ಎಲ್ಲ ಕಲಬುರಗಿ ಕ್ರಿಯೇಟರ್ಸ್ ಬಂದಾರ. ಒಂದು ಪ್ರಮೋಷನ್ಗೆ ಅಂತ ಬಂದೀವಿ. ಎಲ್ಲ ಇವೆಂಟ್ ಮಾಡಕ್ಕೆ ನ್ಯೂ ಇಯರ್ ಚಾಲು ಮಾಡಿದ್ರು ಈ ತರ ಹಿಂಸೆ ಬೇಕೇ ಬೇಕು. ಆಕ್ಚುಲಿ ಕರೆ ಅಂದ್ರೆ ಎಲ್ಲ ನಮ್ಮ ಕಂಟೆಂಟ್ ಕ್ರಿಯೇಟರ್ ಎಲ್ಲಷ್ಟು ಮಂದಿ ಇಲ್ಲಾರ. ಸಿದ್ದು ಎಕ್ಸ್ಪ್ಲೋರರ ನಮ್ಮ ರಸಿಕಾ ಸ್ಪೆಷಲ್ ಹೇಳ್ಬೇಕಂದ್ರೆ ರಾತ್ರಿ 12ಕ್ಕೆ ಲೈವ್ ಬರ್ತಾರೆ ಇವರು. ನಡೆದಿನ ಪ್ರೋಗ್ರಾಮ್ ಇಡೀನ ಕೊಡ್ತಿರ್ತಾವೆ, ಬ್ಲಾಗ್ ಬರ್ತಿರ್ತಾವ. ನಾವು ವಿಡಿಯೋ ಹಂಗೆ ಕಾಪಿರೈಟ್ ಬೀಳ್ತಾವ ಅಂತೇಳಿ ಅಂಜಿ ವಿಡಿಯೋ ಓಡಲ್ಲ ಯಾವಂತ ಬ್ಲಾಗಿಂಗ್ ಹೇಳ್ತಾರೆ. ಪಾಯಿಂಟ್ ಅದಲ್ರಿ, ಆ ಥರ ಏನಿಲ್ಲ. ನಾವೇನಾದ್ರೂ ಓಡಿಸ್ತೀವಿ ಓಡಿಸೋದಿರಲ್ಲ, ಕಾಂಟೆಂಟ್ ಇರ್ಬೇಕು ಅದ್ರಾಗ. ಎಲ್ಲ ಮಾಡ್ತೀವಿ ಕಾಂಟೆಂಟ್. ನಾವಿದ್ರೆ ಎಲ್ಲ ಇರ್ತದೆ ಅಲ್ಲಿ. ಬರೀ ನೋಡ್ಕೊತೀರ ಅಷ್ಟೇ ಸಾಕು. ಅಣ್ಣ ಬರೀ ನೋಡೋದಲ್ಲ, ಲೈಕ್ ಶೇರ್ ಕಾಮೆಂಟ್ ಮಾಡ್ತೇವೆ ನಾವು. ಅದು ಕಾಮೆಂಟ್ ನಾನು ವಿಡಿಯೋ ನೋಡಿದ್ಮೇಲೆ ಅದು ಹೇಳೋದು ಬೇಕಾಗಿಲ್ಲ. ಆಕ್ಚುಲಿ ನಾನೇ ಮಾಡ್ತಾರೆ ಎಲ್ಲರೂ, ಅವರು ಮಾಡಿಸ್ತೀವಿ ನಾವು. ಇನ್ನೊಂದು 2 ತಿಂಗಳಲ್ಲಿ ಇವ್ರದ್ದು ಪೇಜ್ ಟ್ರೆಂಡಿಂಗ್ ಆಗ್ತಾ ಇಷ್ಟು ಮಾತ್ರ ಕರೆ. ಏನು ಹೇಳಕ್ ಇಷ್ಟಪಡ್ತೀವಿ? ನಮ್ಮ ಪಪ್ಪರ್ ಹೇಳೋರಂದ್ರೆ ಮುಗಿಯುತ್ತೆ, ಮಮ್ಮಿ ಹೇಳೋದೇ ಬೇಕಾಗಿಲ್ಲ. ಸೊ ನಾವೆಲ್ಲ ಇವೆಂಟ್ ಅದು ಮುಗಿಸ್ಕೊಂಡೆವು. ನಮ್ಮ ಸ್ವಲ್ಪ ಪೇಟ್ ಪೂಜೆನೂ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಬಂದು ಹೊರಗಡೆ. ಯಾಕಂದ್ರೆ ನಮ್ಮ ದೋಸ್ತಿಗೆ ಊರಿಗೆ ಹೋಗ್ತಾರೆ, ಮತ್ತು ಮನೆ ಬಿಡ್ಲಾಕ್ ಹೋಗ್ಬೇಕು.
ಅನಿಲ್ ಕುಮಾರ್ ಅವರ ಇವತ್ತು ಒಂದ್ ದಿನ ಫುಲ್ ನಮ್ ಡೇ ಜೊತೆಗಿದ್ರಿ. ನಿಮಗೆ ಹೆಂಗೈತೆ ಭಾಳ ದಿವಸ ಆದ್ಮೇಲೆ ನಾವು ಇಬ್ರು ಜೊತೆಗೆ ಓಡಾಡಿ ಒಂದು 1.5 ತಿಂಗಳಾಯ್ತು ಇಬ್ರು ಓಡಾಡಿ ಜೊತೆಗೆ. ನಾನು ಒಂದು ಸ್ವಲ್ಪ ಮ್ಯಾರೇಜ್ ಇದ್ರಾಗ ಬಿಸಿ ಇದ್ದೆಲ್ಲ ಸೊ ಭೇಟಿಯಾಗಕ್ಕೆ ಆಗಿರಲಿಲ್ಲ. ಸೊ ಇವತ್ತೊಂದಿನ ಗುಲ್ಬರ್ದಾಗ ನೈಟ್ ಎಲ್ಲ ತಿರುಗಾಡಿ ಭಾಳ ಖುಷಿ ಆಯಿತು. ಮತ್ತು ಇನ್ನೊಂದು 2 ದಿವಸ ಬಿಟ್ಕೊಂಡು ಬರ್ತದೆ ಇನ್ನೊಂದ್ಸರಿ ಇನ್ನೊಂದು ರೌಂಡ್ ಆಕ್ಚುಲಿ ನಾವು ಇಬ್ರು ಜೊತೆಗಿದ್ದೆ ಅಂತಿಕೋ ಒಂದ್ ದಿನ ಟೈಮ್ ಹ್ಯಾಂಗ್ ಹೋಗ್ಯದ ಅಂತ ಗೊತ್ತಿಲ್ಲ. ಇವತ್ತು ಗೊತ್ತಾಗಿಲ್ಲ ಟೈಮ್. ಇವತ್ತು ಬೆಳಿಗ್ಗೆ ಏನು ಮಾಡಿ ಇವತ್ತು ಹೇಳು ಬೆಳಗ್ಗೆ 11 ಗಂಟೆ ನಮ್ಮ ಮನೆ ಮೇಲೆ ಬಂದಿನಿ ಊರಿಂದ. ಈಗ ರಾತ್ರಿ ಎಷ್ಟಾಗೈತಿ? 9:30 ಆಗೈತಿ ಆಕ್ಚುಲಿ ಕರೆಂದ್ರೆ. ಈಗ ನಾವ್ ಇಡೀ ದಿನ ಹ್ಯಾಂಗ್ ಕಳ್ದಿ ಗೊತ್ತಾಗಿಲ್ಲ. ಇಬ್ರು ಒಂದ್ ನಿಮಿಷ ಸುಮ್ ಕೂತಿಲ್ಲ, ಮತ್ತೆ ಏನ್ ಕೆಲ್ಸನೂ ಇಲ್ಲ. ಇಬ್ರು ಸುಮ್ ಓಡಾಡೋದು ಒಂದೇ. ಅಲ್ಲೊಂದ್ ಸ್ವಲ್ಪ ಹೊರಗೆ ಓಡಾಡೀವಿ, ಅದಾದ್ಮೇಲೆ ಇಲ್ಲೊಂದ್ ಸ್ವಲ್ಪ ಹೊರಗೆ ಓಡಾಡಿದೆವು. ಈಗ ಸಂಜೆಗೆ ಆಕ್ಚುಲಿ ಒರಿಜಿನಲ್ ಕೆಲಸ ಅಂದ್ರಲ್ಲ, ಈಗ ಸಂಜೆಗೆ ಒಂದು ಇವೆಂಟ್ ಪ್ರಮೋಷನ್ ಹೋಗಿದೆ. ಅದೇ ನಮ್ಗೆ ಒರಿಜಿನಲ್ ಕೆಲಸ ಆಗದ ಈಗ ಇಬ್ರಿಗೆ. ಚಂತನಾಗಲ್ಲ ಅದ್ರಾಗ ಒಂದೇ ಸರಿ ಶಾಪಿಂಗ್ ಹೋಗಿ ಅದು ಒಂದ್ ಸೆಲೆಕ್ಟ್ ಇಷ್ಟನೇ ಆಗಿಲ್ಲ. ಆಯ್ತು ನಾವು ಹೊಡೆದು 2 ದಿನ ಮತ್ತೆ 2 ದಿನ ಬಿಟ್ಟು ಮತ್ತೆ ಶಾಪಿಂಗ್ ಡೇನೇ ಇರ್ತದೆ, ಏನ್ ಮಾಡೋಕ್ಕಾಗಲ್ಲ. ಸೊ ಈಗ ಮ್ಯಾರೇಜ್ ಆಗತ್ತಾನ ಸ್ವಲ್ಪ ಅವನು ಬಿಸಿ ಇರ್ತಾನೆ, ಏನು ಮಾಡೋಕ್ಕಲ್ಲ. ಮ್ಯಾರೇಜ್ ಆದ್ಮೇಲೆ ಆಕ್ಚುಲಿ ಒಂದು ಟ್ರಿಪ್ ಪ್ಲಾನ್ ಮಾಡತ್ತೆ ಇಬ್ರು. ಅದು ದೊಡ್ಡ ಟ್ರಿಪ್ ಪ್ಲಾನ್ ಅದ ಇಬ್ರದು. ಅವಾಗ ನಾವು ಇಬ್ಬರು ಇದ್ದಾಗ ಆಕ್ಚುಲಿ ಇನ್ನೊಂದಂದ್ರಲ್ಲ 3ನೇ ಪರ್ಸನ್ ನಾವು ಟ್ರಿಪ್ನಾಗ ಎಂಟ್ರಿ ಕೊಡಲ್ಲ. ಯಾಕಂದ್ರೆ ಪೂರಾ ಲೋಕಲ್ನಾಗ ಇರ್ತೀವಿ ನಾವು. ಸ್ಟೇ ಅದು ಅಂತ ಯಾರು ಅಡ್ಜಸ್ಟ್ ಆಗಲ್ಲ. ಸದ್ಯಕ್ಕೆ ಅವ ಲೇಟ್ ಆಗ್ಯದ ಪಾಪ. ಅವನಿಗೂ ಅವನು ಊರಿಗೆ ಹೋಗ್ತಾನ. ಆಕ್ಚುಲಿ ಈಗ ಒಂದು 100 ಕಿಲೋಮೀಟರ್ ಅನ್ಕೋರಿ ಅವ್ನು ಊರಿಗೆ ಹೋಗ್ಬೇಕಂದ್ರೆ. ಆಕ್ಚುಲಿ ಎಕ್ಸಾಕ್ಟ್ ಹೇಳ್ಬೇಕಂದ್ರೆ 92 ಕಿಲೋಮೀಟರ್ ಇಲ್ಲಿದೀಗ ಜರ್ನಿ ಮಾಡ್ಬೇಕು ಅವ್ನು ಗುಲ್ಬರ್ಗ ನಿಂತ. 10 ಈಗ ಆಲ್ರೆಡಿ 10 ಗಂಟೆ ಆಗ್ಯದ. ಸೊ ಮನೆಗೆ ಹೋಗ್ಲಕ್ಕ ಒಂದು 11:30 ಆಗ್ಬೋದು. ಸೊ ಹೋಗ್ಲಕ್ಕೇನು ಬೋರ್ ಇಲ್ಲ, ಬಟ್ ಒಬ್ನೇ ಆಗ್ತಿಲ್ಲ. ಅದೊಂದು ಸ್ವಲ್ಪ ಈಗ ಒಬ್ನೇ ಹೋಗ್ಬೇಕು, ಈಗ ಒಬ್ನೇ ಜರ್ನಿ ಮಾಡ್ಬೇಕು ಅವನು. ಈಗ ನಾವಾದ್ರೂ ಮುಂಜಾನೆ ಡ್ಯೂಟಿಗೆ ಹೋಗಿಲ್ಲ ಅಂದ್ರೆ ಆಮೇಲೆ ಮುಂಜಾನೆ ಹೋಗಿ ನಮ್ಮ ಆಫೀಸ್ ಬಸ್ಸಿಗೆ ಬರ್ಬೋದಾಗಿತ್ತು. ಆಕ್ಚುಲಿ ಮುಂದೆ ನಮ್ಮ ಕೆಲಸ ನಾವು ಓಡಬೇಕಾಗ್ತದ. ಅವಾಗ ಮುಂಜಾನೆ ಜಿಮ್ ನಮ್ದು ಡೈಲಿ ರೊಟೀನ್ ಈಗ ಸ್ವಲ್ಪ ಬಿಜಿ ಶೆಡ್ಯೂಲ್ ಆಗ್ಬಿಟ್ಟೈತಿ ಆಫೀಸ್ ಕೆಲ್ಸನಾಗ. ಸೊ ಮತ್ತೀಗ ನೆಕ್ಸ್ಟ್ ಅವ ಬಂದಾಗ ಮತ್ತೊಂದು ಬ್ಲಾಗ್ ನೋಡಕತ್ತೀರಂತ ನಮ್ದು. ಅವ ಇದ್ದ ನನ್ನ ಜೊತೆ ಬ್ಲಾಗ್ ಮಾಡಕಂತಂದ್ರೆ ಫುಲ್ ಕ್ರೇಜಿ ಇರ್ತದೆ ನಮ್ಮ ಇಬ್ರದು. ಸೊ ಈಗ ಅವನಿಗೆ ಹೇಳೋ ಗುಡ್ ನೈಟ್ ಹೇಳೋ ಸಮಯ ನಮ್ದು. ಈಗ ಆಕ್ಚುಲಿ ನಾವೇ ಮನೆಗೆ ಹೋಗ್ತೀವಿ. ಈಗ ನಮ್ಮ ಅನಿಲ್ ಕುಮಾರ್ ಹೊಸಮನಿಯವ್ರಿಗೂ ಮನೆಗೆ ಕಳಿಸ್ಲತ್ತೀವಿ, ನಾವೇ ಮನೆಗೆ ಹೋಗ್ತೀವಿ. ಯಾಕಂದ್ರೆ ನಮ್ಮ ಮನೇನು ಆಯ್ತು ಈಗ ಬಾಗ್ಲಾಗ್ತೀವಿ ಅಂತಾರೆ. ಇಲ್ಲಾಂದ್ರೆ ಆಕ್ಚುಲಿ ನಾ ಹೇಳ್ಬೇಕು ನಿಮಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಹೇಳ್ಬೋದು. ಈಗ ನಾವು ಜಲ್ದಿ ಮನೆಗೆ ಹೋಗ್ಲಿ ಅಂತಿಕೋ ನಮ್ಮ ಮನ್ಯಾಗ ನಮಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ನಾವು ಜಲ್ದಿ ಪ್ಯಾಕಪ್ ಆಗ್ಬೇಕು. ಇಲ್ಲಾಂದ್ರೆ ನಾಳೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಕ್ ನಾನೇ ಬರ್ಲಾರ್ದಂಗೆ ಆಗ್ತದೆ ಹೊರಗೆ. ಸೊ ಬಾಯ್, ಗುಡ್ ನೈಟ್ ಎಲ್ಲರಿಗೆ. खत्म, बाय बाय, टाटा।